ನಮಸ್ತೆ ಸರ್. ಹ್ಮ್ ತುಂಬಾ ಚೆನ್ನಾಗಿತ್ತು ಸರ್. ಅದು ನನಗೆ ಸ್ವಲ್ಪ ಬ್ಯಾಕ್ ಪೇನ್ ಉಂಟು. ಹ್ಮ್ ಏನ್ ಮಾಡೋದು ಕೇಳುವ ಸರ್. ಬ್ಯಾಕ್ ಪೇನ್ ಇದೆ. ನೀವು ಧ್ಯಾನ ಮಾಡ್ತಾ ಇದ್ರಾ? ಹೌದು ಸರ್. ಹ್ಮ್ ಎಷ್ಟು ದಿನ ಧ್ಯಾನ ಮಾಡ್ತಾ ಇದ್ರಮ್ಮ? ನಾನು ಮಾಡಿ ಸುಮಾರು ಈ ಜೂನ್ 2 ಬಂದು 2 ವರ್ಷ ಆಗ್ತಾ ಬಂತು. 1.25 ವರ್ಷ ಆಯ್ತು. ಹ್ಮ್ ಇದಕ್ಕೆ ಬಂದು ಮಾತವ್ರಿಗೆ ಬಂದು ಒಂದು 6-7 ತಿಂಗಳಾಯ್ತು. ಓಕೆ ಓಕೆ. ಹ್ಮ್ ಹಾಗಾಗಿ ನನಗೆ L4 L5 ಸ್ವಲ್ಪ ಅಲರ್ಜಿ ಉಂಟು. ಹ್ಮ್ 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 ನನ್ಗೆ ಜಾಸ್ತಿ ಹೊತ್ತು ಕೂತ್ಕೊಳ್ಳಿಕ್ಕೂ ಆಗೋದಿಲ್ಲ ಸರ್. ಹ್ಮ್ 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 ಸರಿ. ಸೊ ನೀವು ಇರೋದೆಲ್ಲಿ? ಶಿರಸಿ, ಉತ್ತರ ಕನ್ನಡ. ಮತ್ತೆ ಸಿರಾನಾ? ಸಿರಾ ಅಂತ. ಶಿರಸಿ. ಶಿರಸಿ. ಹ್ಮ್ ಹ್ಮ್ ಆಯ್ತು. ಸೊ ನೀವು ಏನಾದರೂ ನಿಮ್ಗೆ ಅವಕಾಶ ಇದ್ರೆ ಫೌಂಡೇಶನ್ ಬರಬೇಕು. ಇಲ್ಲ ಅಂತಂದ್ರೆ ನೀವೇ ಮಾಡ್ಕೊಂತೀನಿ ಅಂತಂದ್ರೆ ನೀವು ವಾಕಿಂಗ್ ಜಾಸ್ತಿ ಮಾಡೋಕ್ಕಾಗಲ್ಲ ಅಂದ್ರೂ ಓಕೆ, ಸ್ವಲ್ಪ ಹ್ಮ್ ಅಟ್ಲೀಸ್ಟು ಬ್ಯಾಕ್ ಬೋನ್ ಅನ್ನೋದು ಹೆಂಗ್ ಗೊತ್ತಾ, ನಾವು ಹಂಗೆ ಕೂತ್ಕೊಂಡ್ರು ಕಷ್ಟನೇ ಅದು. ಕ- ನೋವಿದೆ ಅಂತ ಹೇಳ್ಬಿಟ್ಟು ಪೂರ್ತಿ ವಾಕಿಂಗ್ ಸ್ಟಾಪ್ ಮಾಡಬಾರ್ದು. ಸ್ವಲ್ಪ ಅಟ್ಲೀಸ್ಟು ಒಂದು ಸ್ವಲ್ಪ ಓಡಾಡ್ಬೇಕು. ಅಟ್ಲೀಸ್ಟ್ ಒಂದು 10 ನಿಮಿಷ 20 ನಿಮಿಷ ಓಡಾಡಬೇಕು. ಅವಾಗ ಮೂಮೆಂಟ್ ಬರುತ್ತೆ. ಇಡೀ ಹ್ಮ್ ಕಾಲುಗಳಿಗೆ ಬ್ಯಾಕ್ ಬ್ಯಾಕ್ ಬೋನಿಗೆ ಎಲ್ಲ ಒಂಥರ ಮೂಮೆಂಟ್ ಬರಲೇಬೇಕು, ಇರಬೇಕು. ಇಲ್ಲಾಂದ್ರೆ ಈ ರಕ್ತ ಪರಿಚಲನ ಅಂತ ಹೇಳ್ತೀವಲ್ಲ, ಅದು ಆಗೋದಿಲ್ಲ. ಹ್ಮ್ ಆಯ್ತಾ? ಹ್ಮ್ ನೆಕ್ಸ್ಟು ಸೆಕೆಂಡ್ ಏನಂದ್ರೆ, ನೀವು ಆದಷ್ಟು ಕೂತ್ಕೊಂಡವಾಗ ಬೆನ್ನು ಮೂಲೆ ಸ್ವಲ್ಪ ಸ್ಟ್ರೈಟ್ ಆಗಿ ಇಟ್ಕೊಂಡು ಕೂತ್ಕೊಳ್ಳಿ. ಬೆಂಡ್ ಹಾಗೆ ಮಾಡಕ್ ಹೋಗ್ಬೇಡಿ. ಕೂತ್ಕೊಳ್ತೇನೆ. ಹ್ಮ್ ಬೆಂಡ್ ಮಾಡಕ್ ಹೋಗ್ಬೇಡಿ ಜಾಸ್ತಿ. ಹ್ಮ್ ಬೆಂಡ್ ಮಾಡ್ತಾ ಇರುವಾಗ ಏನಾಗತ್ತೆ ಅಂದ್ರೆ ಅಲ್ಲಿ ಶಕ್ತಿ ಪ್ರವಾಹ ಕರೆಕ್ಟ್ ಆಗಲ್ಲ. ಪ್ರತಿಯೊಬ್ಬರು ಅಷ್ಟೇ. ಈ ಈ ವಿಷಯ ಎಲ್ಲರಿಗೂ ಹೇಳ್ತಾ ಇದ್ದೀನಿ. ನೀವು ಕೂರುವಾಗ ಎಲ್ಲೇ ಕೂತಿದ್ರು ಪರವಾಗಿಲ್ಲ. ಕಂಪ್ಯೂಟರ್ ಮುಂದೆ ಕೂರ್ತೀವಿ, ಅವರ್ಸ್ ಟುಗೆದರ್ ಕೂರ್ತಾರೆ. ಇಲ್ಲಾಂದ್ರೆ ಸ್ವಲ್ಪ ಜನ ಎಲ್ಲಾದ್ರೂ ಕೂತ್ಕೊಳ್ಳಿ, ಬೆನ್ನು ಮೂಲೆ ಸ್ಟ್ರೈಟು, ನಿಮ್ಮ ಹೆಡ್ ಸ್ಟ್ರೈಟ್, ಅಂದ್ರೆ ಸ್ವಲ್ಪ ಮೇಲೆ ಎತ್ತಿ ನೋಡಿ. ಆದಷ್ಟು ಮೊಬೈಲ್ ನೋಡ್ತಾ ಇರ್ತೀವಲ್ಲ, ಯಾವಾಗಲೂ ನಮ್ಮ ಕೂತಿಗೆ ಕೆಳಗಡೆ ಇಟ್ಟು ನೋಡ್ತಾ ಇರ್ತೀವಿ ನಾವು. ಅದೊಂದು ಪ್ರಾಬ್ಲಮೇ ಜಾಸ್ತಿ ಆ ಥರ ನೋಡೋದು. ಅದರಿಂದ ನಿಧಾನವಾಗಿ ನಮಗೆ ಬ್ಯಾಕ್ ಸೈಡು ಹಿಂದೆ ಬೆನ್ನು ಮೂಲೆಯಲ್ಲಿ ಬ್ಲಾಕ್ಸ್ ಜಾಸ್ತಿ ಫಾರ್ಮ್ ಆಗುತ್ತೆ. ಇವೆಲ್ಲನೂ ಮತ್ತೆ ನೋವುಗಳು ಶುರು ಆಗುತ್ತೆ, ಬ್ಲಾಕ್ಸ್ಗಳು. ಅದಕ್ಕೆ ಬೆನ್ನು ಮೂಲೆ ಸ್ಟ್ರೈಟ್ ಇಟ್ಟರೆ ಏನಾಗುತ್ತೆ, ಈ ಶಕ್ತಿ ಪ್ರವಾಹ ಎಲ್ಲಿ ತೊಂದರೆ ಆಗಲ್ಲ, ಚೆನ್ನಾಗಾಗ್ತದೆ. ಆಯ್ತಾ? ರಕ್ತ ಪರಿಚಲನೆ ತೊಂದರೆ ತೊಂದರೆ ಆಗಲ್ಲ, ಚೆನ್ನಾಗಾಗ್ತದೆ. ಅವಾಗ ನಿಮಗೆ ಇಶ್ಯೂಸ್ ಬರೋದಿಲ್ಲ. ಈಗ ಬಂದಿದೆಯಾ ನಿಮಗೆ ಅಂತಂದರೆ, ಮುದ್ರೆ ಒಂದು ಕಟಿ ಮುದ್ರಾ ಅಂತಿದೆ. ಕಟಿ ಮುದ್ರಾ ಅಂದರೆ ಬ್ಯಾಕ್ ಮುದ್ರಾ ಅಂತ. ಯಾರಾದ್ರೂ ಬ್ಯಾಕ್ ಮುದ್ರಾ ತೋರ್ಸೋಕ್ಕಾಗತ್ತಾ? ಗೊತ್ತಿದೆಯಾ ಯಾರಿಗಾನ? ಬ್ಯಾಕ್ ಪೇನ್ ಮುದ್ರಾ ಹೇಗಿರ್ತದೆ? ಕಟಿ ಮುದ್ರಾ. ಅದು ಲೋಯರ್ ಬ್ಯಾಕು, ಅಪ್ಪರ್ ಬ್ಯಾಕು, ಮಿಡಿಲ್ ಬ್ಯಾಕು ಎಲ್ಲದಕ್ಕೂ ಉಪಯೋಗ ಆಗುತ್ತೆ. ಆಯ್ತಾ? ಎಸ್ಪೆಷಲಿ ಲೋಯರ್ ಬ್ಯಾಕ್ ತುಂಬ ಉಪಯೋಗ ಆಗುತ್ತೆ. ಮತ್ತು ಮೇರುದಂಡ ಮುದ್ರಾ, ಈ ಎರಡು ಮಾಡ್ಕೋಬೋದು. ಇದು ತುಂಬ ವೆರಿ ವೆರಿ ಯೂಸ್ಫುಲ್ ಮುದ್ರಾಸ್ ಎರಡು. ನಿಮಗೆ ಅದಕ್ಕೂ ಕಡಿಮೆ ಆಗ್ತಾ ಇಲ್ಲ ಅಂತ ಪರಿಸ್ಥಿತಿಯಲ್ಲಿ ನೀವು ಒಂದ್ಸರಿ ನಮ್ಮ ಸೆಂಟ್ರಿಗೆ ಬರಲೇಬೇಕು. ಬೇರೆ ದಾರಿ ಇಲ್ಲ. ಯಾಕಂದರೆ ಅಲ್ಲಿ ಏನಾದರೂ ಸ್ವಲ್ಪ ತೊಂದರೆಗಳಾದರೆ ಮರ್ಮ ಥೆರಪಿಯಲ್ಲಿ ತೊಲಗಿಸ್ತಾರೆ. ಅದೇ ಬರ್ಬೇಕಂದ್ರೆ ಬರ್ಲಿಕ್ಕೆ ಆಗ್ತಾ ಇಲ್ಲ ಸರ್. ಹಂಗಾಗಿ ಬರ್ಬೇಕಂತ ತುಂಬಾ ಇದು ಉಂಟು. ಹಾಗಾಗಿ ಆಯಿತು. ಬನ್ನಿ, ಅದನ್ನೇ ಹೇಳ್ತಾ ಇದ್ದೆ. ನೀವು ಬರೋಕ್ಕೆ ಆಗ್ತಾ ಇಲ್ಲ ಅಂತಂದರೆ ಈ ಎರಡು ಮುದ್ರೆಗಳು ಮಾಡಿ ಅಂತ ನಾನು ಹೇಳಿದ್ದು. ಆಯಿತಾ? ಯಾವ್ಯಾವ್ದು ಸರ್? ಮೇರುದಂಡ ಮುದ್ರಾ ಮೇರುದಂಡ ಮುದ್ರ. ಮತ್ತೆ ಬ್ಯಾಕ್ ಮುದ್ರಾ. ಬ್ಯಾಕ್ ಪೇನ್ ಮುದ್ರಾ ಅಂದರೆ, ಇಲ್ಲಾಂದರೆ ಅದನ್ನು ಕಟಿ ಮುದ್ರಾ ಅಂತಲೇ ಹೇಳ್ತಾರೆ. ಯಾರು ತೋರಿಸ್ಬೋದು ಇಲ್ಲಿ? ನಂದು ವಿಡಿಯೋ ಇಲ್ಲ, ಅದಕ್ಕೆ ನೀವೇ ತೋರಿಸ್ಬೇಕು. ಸೀನಿಯರ್ ಮಾಸ್ಟರ್ಸ್ ಪ್ಲೀಸ್ ರೆಸ್ಪಾಂಡ್. ಯಾರ್ಯಾರು ಕಲ್ಸ್ಕೊಂಡಿದ್ರು ರೆಸ್ಪಾಂಡ್ ಆಗ್ಬೇಕೀಗ. ನೋಡಿ, ಇದೊಂದು ಅವಕಾಶ ಬಂದಿದೆ ನಮಗೆ. ಎಲ್ಲರೂ ತೋರಿಸಿ, ಅಟ್ಲೀಸ್ಟ್ ಅವ್ರಿಗೆ ಗೊತ್ತಾಗತ್ತೆ. ತೋರಿಸಿಮ್ಮ. ಹ್ಞೂ ಚಿನ್ಮುದ್ರ ಗುರುಜಿ, ಹಾಂ, ತೋರಿಸಿ. ಮಧ್ಯದ ಬೆರಳು, ಕಿರುಬೆರಳು ಮತ್ತೆ ಹಾಂ ಹೆಬ್ಬೆರಳು. ಹಾಂ, ಬಲಗೈಯಲ್ಲಿ ಆ, ಕಿರುಬೆರಳು ಮತ್ತೆ ಮಧ್ಯ ಬೆರಳು, ಹೆಬ್ಬೆರಳು, ಈ ಮೂರು ಟಚ್. ಬಲಗೈ ಅಲ್ವಾ ಅದು? ಹಾಂ. ಎಡಗೈಯಲ್ಲಿ? ಎಡಗೈಲಿ ಚಿನ್ಮುದ್ರ. ಇಲ್ಲ ಇಲ್ಲ, ಚಿನ್ಮುದ್ರ ಅಲ್ಲ. ಫಸ್ಟ್ ಗೀತೆ. ಗೋ ಟು ಫಸ್ಟ್ ಲೈನ್. ಈಗ ಹೆಬ್ಬೆರಳಲ್ಲಿ ಫಸ್ಟ್ ಲೈನ್ ನೋಡಿ. ಹೆಬ್ಬೆರಳಲ್ಲಿ ಫಸ್ಟ್ ಲೈನ್. ಫಸ್ಟ್ ಲೈನ್. ಹಾಂ, ಅದು ಕರೆಕ್ಟ್.
ಆ ಟಚ್ ಮಾಡಿ ಕ್ಲೋಸ್ ಮಾಡಿ. ಅದು ಹೆಬ್ಬೆರಳನ್ನು ಈ ತೋರ್ಬೆರಳು ಉಗುರು ಮೇಲೆ ಇಡಿ, ಟಚ್ ಕ್ಲೋಸ್ ಮಾಡಿ. ಹಾ, ಅಲ್ಲಮ್ಮ, ಫಸ್ಟ್ ಲೈನ್ಗೆ ಹಾಕಿ. ಅದೇ ಗುರು ಫಸ್ಟ್ ಲೈನ್ ಹಾಕಿದ್ವಿ ಹೆಬ್ಬೆರಳು. ಹಾಕಿ ಈಗ ಕ್ಲೋಸ್ ಮಾಡಿ, ಹೆಬ್ಬೆರಳು ಕ್ಲೋಸ್ ಮಾಡಿ. ಕರೆಕ್ಟ್ ಕರೆಕ್ಟ್. ಎಸ್. ರೈಟ್, ತೋರಿಸಿ ಮತ್ತೆ. ಎಲ್ಲರೂ ತೋರಿಸಿ. ರೈಟ್, ಕರೆಕ್ಟ್. ಇದು ಕಟಿ ಮುದ್ರಾ, ಬ್ಯಾಕ್ ಮುದ್ರಾ. ಇದು ಮಾಡಿಕೊಂಡ್ರೆ ಸಾಕು, ಒಂದು 10 ನಿಮಿಷದಲ್ಲಿ ಬ್ಯಾಕ್ ಪೇನ್ ಹೋಗುತ್ತೆ. ನಿಜವಾಗಿ ಇದು ತುಂಬ ಆಶ್ಚರ್ಯಕರ ವಿಷಯ. ಇದು ಒಂದು 10 ನಿಮಿಷ, 10 ನಿಮಿಷದಿಂದ 15 ನಿಮಿಷ ಮಾಡಿದರೆ ನಿಮ್ಮ ಬ್ಯಾಕ್ ಪೇನು ಖಂಡಿತ ಹೋಗುತ್ತೆ. ನೆಕ್ಸ್ಟ್ ಮೇರುದಂಡ ಮುದ್ರೆ ತೋರಿಸಿ. ಮೇರುದಂಡ. ದಂಡ ಮುದ್ರ ಸೊ ಈ ಮುದ್ರಗಳು ಮಾಡುವಾಗ ವಿಶೇಷವಾಗಿ ಏನಂದ್ರೆ ಡೀಪ್ ಬ್ರೀತಿಂಗ್ ಅಲ್ಲಿ ಇದ್ರೆ ಒಳ್ಳೇದು. ಡೀಪ್ ಬ್ರೀತಿಂಗ್ ಅಂದ್ರೆ ಪ್ರಾಣಾಯಾಮ, ಇಲ್ಲ ಶ್ವಾಸವನ್ನು ಅಬ್ಸರ್ವ್ ಮಾಡೋದು, ಯಾವುದೋ ಒಂದು ಮಾಡ್ಕೊಂತ ಮಾಡಿದ್ರೆ ಮುದ್ರಗಳ ಫಲಿತ ವೇಗವಂತವಾಗತ್ತೆ. ಯಾವ ಥರ ಅಂದ್ರೆ ಡೀಪ್ ಬ್ರೀತಿಂಗ್ ಅಂದ್ರೆ ಒಂಥರ 4-4-8, 4 ಕೌಂಟ್ ಬ್ರೀತ್ ತಗೊಳೋದು, 4 ಕೌಂಟ್ ನಿಲ್ಲಿಸೋದು, 8 ಕೌಂಟು ಬಿಡೋದು ನಿಧಾನವಾಗಿ. ಆ ಬ್ರೀತಿಂಗ್ 4-4-8 ಆ ಕೌಂಟ್ ಮಾಡ್ಕೊಂಡು ಮಾಡೋದು, ಅದು ತುಂಬಾ ಉಪಯೋಗ ಆಗುತ್ತೆ. ಇಲ್ಲ ಅಂದ್ರೆ ನಾರ್ಮಲ್ ಬ್ರೀದಿಂಗ್ ಅನ್ನು ಶ್ವಾಸದ ಮೇಲೆ ಗಮನ ಕೊಡ್ತೀವಲ್ಲ, ಆ ರೀತಿಯಲ್ಲಿ ಶ್ವಾಸದ ಮೇಲೆ ಗಮನ ಕೊಡೋದು. 2 ಕೈಗಳನ್ನು ನಿಮ್ಮ ತೊಡೆ ಮೇಲೆ ಇಟ್ಕೊಂಡು ಮಾಡಬೇಕು ಯಾವಾಗಲೂ. ಈ ಮುದ್ರಗಳು ಮಾಡುವಾಗ ನಿಟಾರಾಗಿ ಕೂತ್ಕೊಂಡೇ ಮುದ್ರಗಳು ಮಾಡೋದು ಉತ್ತಮವಾದ ವಿಷಯ. ಓಕೆ, ಆ ರೀತಿಯಲ್ಲಿ ಮಾಡ್ಕೊಳ್ಳಿ. ಅಲಾಂಗ್ ವಿತ್ ದ ಬ್ರೀತಿಂಗ್, ಇಫ್ ಯು ಡೂ ಮೆಡಿಟೇಷನ್, ಇಫ್ ಯು ಡೂ ದ ಮುದ್ರಾಸ್, ಇಟ್ ಈಸ್ ಮಚ್ ಎಫೆಕ್ಟಿವ್ ಅಂತ ಹೇಳ್ಬೋದು. ಬ್ರೀತಿಂಗ್ ಅಂದರೆ ಡೀಪ್ ಬ್ರೀತಿಂಗ್ ಆಗಲಿ ಇಲ್ಲ ಶ್ವಾಸದ ಮೇಲೆ ಗಮನ ಆಗಲಿ, ಜೊತೆಗೆ ಮುದ್ರಗಳು ಮಾಡಿದರೆ ಉತ್ತಮ ಫಲಿತ ಸಿಗತ್ತೆ. ನೆಕ್ಸ್ಟ್ ಮೇರುದಂಡ ಮುದ್ರಾ ತೋರಿಸಿ. ಮೇರುದಂಡ ಮುದ್ರಾ ಅದಲ್ಲ, ಅದು ಕುಂಡಲಿನಿ ಮುದ್ರಾ. ಎಸ್, ಕರೆಕ್ಟ್, ಹೌದು, ಅದು ಮೇರುದಂಡ ಮುದ್ರಾ. ಹಾಗೆ ತೊಡೆ ಮೇಲೆ ಇಟ್ಕೊಂಡು ಮಾಡಬೇಕು. ಓಕೆ ಸರ್. ಅರ್ಥ ಆಯ್ತಮ್ಮ ಪಾರ್ವತಿ ಮೇಡಮ್? ಹೌದು ಸರ್. ಓಕೆ. ಇದು ಮಾಡಿದ ಮೇಲೆ ನಾಳೆ ನಾಡಿದ್ದು ನನಗೆ ರಿಸಲ್ಟ್ ಹೇಳಿ. ನೀವು ಓಕೆ ಸರ್. ಇಲ್ಲಿ ಪ್ರಾಬ್ಲಮ್ ಏನಾಗ್ತಾ ಇದೆ ಅಂದರೆ ಕೇಳಿಸ್ಕೊಳ್ಳೋದು, ನಾವು ಹೇಳಿರೋದು ಅದು ಪಾಲನೆ ಮಾಡ್ತಿರೋ ಇಲ್ಲೋ ನಮಗಂತೂ ಗೊತ್ತಿಲ್ಲ. ನಾವು ಎಷ್ಟೋ ಒಂದು ಈ ಜ್ಞಾನವನ್ನು ಪಡೆಯೋಕ್ಕೇ ತುಂಬ ಟೈಮ್ ಆಗಿರ್ತದೆ ನಮಗೂ. ಎಲ್ಲೆಲ್ಲೋ ನೋಡಿ ಏನಾಗತ್ತೆ, ಏನು ಮುದ್ರೆ, ಏನು ಮಾಡಬೇಕು, ಹೆಂಗೆ ಮಾಡ್ಬೇಕಂತ ನಾವು ತುಂಬ ಒಂದು ರಿಸರ್ಚ್ ಮಾಡಿಕೊಂಡು ನಾವು ಪ್ರಯೋಗ ಮಾಡಿ ಎಲ್ಲ ಮಾಡಿರ್ತೀವಿ. ಇಲ್ಲಿ ಹೇಳ್ತೀವಿ, ಅತಿ ಸುಲಭವಾಗಿ ಹೇಳ್ತೀವಲ್ಲ, ಅದಕ್ಕೂ ಬೆಲೆ ಸಿಗಲ್ಲ. ಅದೇ ಪ್ರಾಬ್ಲಮ್. ನಾವು ಎಷ್ಟು ಸುಲಭವಾಗಿ ಹೇಳ್ತೀವೋ ಅಷ್ಟು ಸುಲಭವಾಗಿ ನೀವು ಮರೆತು ಬಿಡ್ತೀರ. ಅದು ಮಾಡೋಕ್ಕೆ ಹೋಗ್ಬೇಡಿ. ನೀವೀಗ ನೀವು ಕೇಳಿದ್ದಕ್ಕೂ ಸಮಯ ಕೊಟ್ಟು ಎಕ್ಸ್ಪ್ಲೇನ್ ಮಾಡ್ತಾ ಇದ್ವಿ. ಮಾಸ್ಟರ್ಸ್ ತೋರಿಸ್ತಾ ಇದ್ದಾರೆ, ನಾನು ವಿಡಿಯೋ ಇಲ್ಲ ಅಂದ್ರೂ ಅವ್ರು ತೋರಿಸ್ತಾ ಇದ್ದಾರೆ. ಅಂದರೆ ಅರ್ಥ ಏನು, ನೀವು ಪ್ರಯೋಗ ಮಾಡಿ ನಿಮ್ಮ ಮೇಲೆ ನೀವು ಪ್ರಯೋಗ ಮಾಡಿಕೊಂಡು ಮಾಡಿ ಅಂತಂದರೆ ಒಂದು 5 ನಿಮಿಷ ಮಾಡಿ ಬಿಡೋದು ಯೂಸ್ ಇಲ್ಲ. ಈ 2 ಮುದ್ರಗಳು ನೋಡ್ಕೊಳ್ಳಿ, 15 ನಿಮಿಷ ಒಂದು, ಕೊನೆಯದಾಗಿ ಪ್ರಾಣಮುದ್ರ ತೋರಿಸಿಮ್ಮ. ಪ್ರಾಣಮುದ್ರ 5 ನಿಮಿಷ ತೋರಿಸಿ. ಎಸ್, ಪ್ರಾಣಮುದ್ರ 5 ನಿಮಿಷ. ಓಕೆ ಸರ್. ಓಕೆ, ಹೌದು, ಗೊತ್ತಾಯ್ತು. ಮತ್ತೊಂದ್ಸಲ ಹೇಳ್ತೀನಿ, ಅದು ನನಗೆ ಸೀರಿಯಸ್ ಆಗಿ ನೀವು ಮಾಡಿ ಇನ್ನು 2 ದಿವಸದಲ್ಲಿ ರಿಸಲ್ಟ್ ಹೇಳಿಲ್ಲ ಅಂದ್ರೆ ನೆಕ್ಸ್ಟ್ ನಾನು ಮುದ್ರೆ ಯಾವ್ದು ಹೇಳಕ್ ಹೋಗಲ್ಲ. ಓಕೆ ಸರ್. ಓಕೆ, ನಾನು ಈಗಲೇ ಹೇಳ್ತಾ ನಿಮ್ಮ ಮುಖಾಂತರ ಎಲ್ಲರಿಗೂ ಹೇಳ್ತಾ ಇದ್ದೀನಿ. ಇಲ್ಲಿ ಓಕೆ ಸರ್. ಕೇಳಿಸ್ಕೊಂಡೋದು ಹೋಗೋದು ವೇಸ್ಟ್. ಇದು ನಾವು ಯಾಕೆ ಕಲಿಬೇಕು? ಇದಕ್ಕೂ ಟೈಮ್ ಪಾಸ್ ಆಯ್ತು ನೋಡಿ. ಫಸ್ಟು ಬ್ಯಾಕ್ ಮುದ್ರಾ, ಕಟಿ ಮುದ್ರಾ 15 ನಿಮಿಷ. ನೆಕ್ಸ್ಟು ಮೇರುದಂಡ ಮುದ್ರಾ. ಮೇರು ಅಂದರೆ ಪರ್ವತ, ದಂಡ ಅಂದರೆ ಅದು ಒಂಥರ ಬೆನ್ನುಮೂಲೆ. ಆ ಬೆನ್ನುಮೂಲೆನೇ ಮೇರುದಂಡ ಪರ್ವತ. ಅರ್ಥ ಆಯ್ತಾ? ಮೇರುದಂಡ ಮುದ್ರಾ 15 ನಿಮಿಷ, ಕೊನೆಯದಾಗಿ 5 ನಿಮಿಷ ಪ್ರಾಣ ಮುದ್ರಾ. ಆಯ್ತಾ? ಈ 3 ಮಾಡಿ ಬೆಳಗ್ಗೆ, ಮಧ್ಯಾಹ್ನ, ಸಾಯಂಕಾಲ 3 ಹೊತ್ತು ಮಾಡಿ. ನಮಗೆ 2 ದಿನಗಳಲ್ಲಿ 3 ದಿನಗಳಲ್ಲಿ ನೀವು ಮತ್ತೆ ಇದೇ ವೇದಿಕೆಗೆ ಬಂದು ರಿಪೋರ್ಟ್ ಕೊಡ್ಬೇಕು. ಓಕೆ ಸರ್. ಓಕೆ, ಆಯ್ತಾ? ಆಯ್ತು ಸರ್. ಇವ್ರ ಹೆಸರು ನೆನ್ಪಿಟ್ಕೊಳ್ಳಿ ಮೇಡಮ್. ಥ್ಯಾಂಕ್ ಯು ಸರ್. ಅವ್ರು ರಿಪೋರ್ಟ್ ಕೊಟ್ಟಿಲ್ಲ ಅಂದ್ರೆ ಅವ್ರಿಗೆ ಫೋನ್ ಮಾಡ್ಬೇಕು ನೀವು. ಆಯ್ತಾ? ಓಕೆ, ಥ್ಯಾಂಕ್ ಯು. ರೈಟ್, ಥ್ಯಾಂಕ್ ಯು, ತುಂಬಾ ಥ್ಯಾಂಕ್ ಯು ಸರ್. ಬಂದಿದ್ರು ಸ್ಟೇಷನ್ ಬಂದಿದ್ರು ಅವರು. ಮತ್ತಿಬ್ರದ್ದು ಇನ್ನು ಹ್ಯಾಂಡ್ ರೈಸ್ ಇದೆ ಗುರು. ವೇದವತಿ ಮೇಡಮ್ ಮಾತಾಡಿ. ಸರ್ ನಮಸ್ತೆ ಸರ್. ಸರ್ ಇವ್ರಿಗೆ ಪಾರ್ವತಿ ಮೇಡಮ್ ಅವ್ರಿಗೆ
ನನ್ನ ಅನುಭವ ಒಂದೇ ಒಂದು ಪಾಯಿಂಟ್ ಹೇಳ್ತೀನಿ ಸರ್. ಹ್ಮ್ ನನ್ಗೆ ಬ್ಯಾಕ್ ಪೇನ್ ತುಂಬಾ ಬರ್ತಾ ಇತ್ತು. ಹ್ಮ್ ಅವನ ಅವಾಗ ನಾನು ಧ್ಯಾನಕ್ಕೆಲ್ಲ ಬಂದಿರ್ಲಿಲ್ಲ. ಹ್ಮ್ ನಾನು ಬೆಡ್ ಮೇಲೆ ಮಲಗ್ತಾ ಇರ್ಲಿಲ್ಲ ಸರ್ ತುಂಬಾ ವರ್ಷ. ಬರೀ ಚಾಪೆ ಮೇಲೆ ಸ್ಟ್ರೇಟ್ ಮಲಗ್ತಿದ್ದೆ. ನಾನು ಪಿಲ್ಲೋನು ತಗೊಳ್ತಾ ಇರ್ಲಿಲ್ಲ. ಕರೆಕ್ಟ್. ಹೀಗ್ ಮಾಡಿದ್ರಿಂದ ನಂಗೆ ಬೆನ್ನು 100% ಹೋಯ್ತು ಸರ್. ಒಳ್ಳೆ ಫಲಿತ ಬರುತ್ತೆ. ಹಾಂ ಸರ್. ಏನಂತಂದ್ರೆ ನೀವ್ ಹೇಳಿದ್ರಲ್ಲಿ ಸತ್ಯ. ಈಗ ಈ ಹಾಸಿ ಮೇಲೆ ಮಲಗ್ತಾರಲ್ಲ, ಹಾ ಹಾಸಿಗೆ ಮೇಲೆ ಮಲಗ್ತಾರಲ್ಲ, ಅಂದ್ರೆ ಅದು ಒಂಥರ ಪಿಲ್ಲೋ, ಒಂಥರ ಕುಶನ್ ತರ ಇರ್ತದಲ್ಲ, ಅಲ್ಲಿ ಹ್ಮ್ ಖಂಡಿತ ಪ್ರಾಬ್ಲಮ್ ಬಂದೇ ಬರುತ್ತೆ. ಯಾಕಂದ್ರೆ ಹೌದು ಸರ್. ನೋಡಿ, ಯಾವಾಗ್ಲೂ ನೆನ್ಪಿಟ್ಕೋಬೇಕು, ನೇಲ ಬರೀ ನೇಲ ಮೇಲೆ ಮಲಗಿದ್ರು, ಚಾಪ್ ಮೇಲೆ ಮಲಗಿದ್ರು, ಇಲ್ಲ ಮಂಚದ ಮೇಲೆ ಮಲಗಿದ್ರು ಏನಾಗತ್ತಂದ್ರೆ ನಿಮ್ಮ ಬೆನ್ನು ಸ್ಟ್ರೈಟ್ ಆಗಿರತ್ತೆ. ಆಯ್ತಾ? ಇನ್ನೊಂದು, ಈ ಕಡೆ ಈ ದಿಂಬು ಅಷ್ಟೇ, ದಿಂಬುನು ತುಂಬಾ ಸಣ್ಣದಾಗಿರ್ಬೇಕು. ಇಲ್ಲ ದಿಂಬೆ ಇಲ್ಲ ಅಂದ್ರೂ ತೊಂದರೆ ಇಲ್ಲ. ಆ ರೀತಿ ಮಲವಾಗ ಏನಾಗತ್ತೆ, ಕೆಳಗೆ ಬೆನ್ನು ಸ್ಟ್ರೈಟ್ ಆಗಿರ್ತದೆ, ಬ್ಲಡ್ ಫ್ಲೋ ಚೆನ್ನಾಗಿರ್ತದೆ, ಹ್ಮ್ ಮತ್ತೆ ನಮ್ಮ ಪ್ರಾಣಶಕ್ತಿ ಚೆನ್ನಾಗಿ ಫ್ಲೋ ಆಗ್ತದೆ. ಅವಾಗ ಇಂಥ ಏದೇ ಬ್ಲಾಕ್ಗಳಿದ್ರು, ತೊಂದರೆಗಳಿದ್ರೆ ಬೇಗ ವಾಸಿ ಆಗತ್ತೆ. ಇದು ಒಂದು ಹಾಂ ಅದ್ಭುತವಾದ ಸರ್. ಪರಿಹಾರ. ಆದ್ರೆ ಇತ್ತೀಚಿನ ಸಮಯದಲ್ಲಿ ಅದು ಯಾರಿಗೂ ಅವಕಾಶ ಇಲ್ಲದೆ ತಯಾರಾಗಿದೆ. ಪ್ರಪಂಚ ಅಂದ್ರೆ ನಮ್ಮ ಮನೆಗಳೆಲ್ಲ ಆ ಥರ ತಯಾರು ಮಾಡ್ಕೊಂಡಿದ್ವಿ. ಅದಕ್ಕೆ ಬಟ್ ನೀವೆಲ್ಲರೂ ಪಾಲನೆ ಮಾಡಿದ್ರೆ ನಿಜವಾಗಿ ಅದೊಂದು ಚಿಕಿತ್ಸೆ ಮುಖಾಂತರ ಹೋಗ್ಬೋದು ನಾವು. ಹಾಂ ಆಯ್ತಾ? ಸರ್. ಮತ್ತೆ ಭುಜಂಗಾಸನ ಥ್ಯಾಂಕ್ ಯು ಸರ್. ತುಂಬಾ ಹೆಲ್ಪ್ ಆಗತ್ತೆ. ಎಸ್, ಕರೆಕ್ಟ್. ಭುಜಂಗಾಸನ ತುಂಬಾ ಹೆಲ್ಪ್ ಆಗತ್ತೆ. ಅಕಸ್ಮಾತ್ ಕೆಳಗಡೆ ಮಲಗಕ್ ಆಗದೆ ಇದ್ರೆ ಹ್ಮ್ ಕಾಟ್ ಮೇಲೆ ಮಲಗ್ಬೋದು, ಅಂದ್ರೆ ಬೆಡ್ ಇಲ್ದೆ. ಒಂದು ಹೌದು. ಈ ಕಡ್ಡಿ ಪ್ಲಾಸ್ಟಿಕ್ ಚಾಪೆ ಅಲ್ಲ, ಈ ಕಡ್ಡಿ ಚಾಪೆ ಬರುತ್ತೆ ಸರ್, ಹ್ಮ್ ಹ್ಮ್ ಆ ಚಾಪೆ ಮೇಲೆ ಮಲಗಿದ್ರೆ ತುಂಬಾ ಎಫೆಕ್ಟ್. ಕರೆಕ್ಟ್ ಈ ಕರೆಕ್ಟ್. ಪ್ಲಾಸ್ಟಿಕ್ ಚಾಪೆ ತುಂಬಾ ಉಷ್ಣ. ಹೌದು ಹೌದು. ಸೊ ಈ ಭುಜಂಗಾಸನ ಮಾಡಿ. ಸೊ ಇಷ್ಟು ಮಾತ್ರ ಮಾಡ್ಕೊಂಡ್ರೆ ಸಾಕು, ಅವ್ರಿಗೆ ಪರಿಹಾರ ಅಂತೂ ಖಂಡಿತ ಸಿಗತ್ತೆ. ಸೊ ಪಾರ್ವತಿ ಥ್ಯಾಂಕ್ ಯು ಮೇಡಮ್, ಈಗ ಸರ್. ನೋಟ್ ಮಾಡ್ಕೊಳ್ಳಿ, ಈ ಪಾಯಿಂಟ್ಸ್ ಅನ್ನು ನೋಟ್ ಮಾಡ್ಕೊಳ್ಳಿ ಈಗ ಎಲ್ರಂತೂ. ಓಕೆ. ಇನ್ನು ನಿಮ್ಮ ಹತ್ರ ಆಕುಪ್ರೆಷರ್ ಏನಾದರೂ ಒಂದು ಇದಿದ್ರೆ, ಆಕುಪ್ರೆಷರ್ ಮಾಡಕ್ಕೆ ಒಂದು ಟೂಲ್ ಇದ್ರೆ ಚೆನ್ನಾಗಿ ಬೆನ್ನು ಮೇಲೆ ಸ್ವಲ್ಪ ಅದು ನಡೆಸ್ಬೇಕು, ಬೆನ್ನು ಮೇಲೆ ಸ್ವಲ್ಪ ಉಜ್ಜಬೇಕು. ಆವಾಗ ಅಲ್ಲಿ ಆ ಬೆನ್ನು ಮೂಲೆ ಮೇಲೆ ಏನಾದರೂ ಬ್ಲಾಕ್ಸ್ ಇದ್ರೆ ಎಲ್ಲ ತೊಲಗೋಗುತ್ತೆ. ಓಕೆ, ರೈಟ್. ರುಕ್ಮಿಣಿ ಥ್ಯಾಂಕ್ ಮೇಡಮ್ ಯು ಸರ್. ಮಾತಾಡಿ. ಥ್ಯಾಂಕ್ ಯು ಸರ್ ಅವಕಾಶ ಕೊಟ್ಟಿದ್ದಕ್ಕೆ. ಥ್ಯಾಂಕ್ ಯು. ರುಕ್ಮಿಣಿ ಮೇಡಮ್ ಮಾತಾಡಿ. ನಮಸ್ಕಾರ ಗುರುಗಳೇ. ನಮಸ್ಕಾರ. ಗುರುಗಳೇ ನಮಸ್ಕಾರ. ಅಂದ್ರೆ ನಮ್ಮ ಅಮ್ಮಂಗೀಗ 87, ಹಾ ಅವರಿಗೆ ಬೆಡ್ ರಿಡನ್ ಆಗ್ಬಿಟ್ಟಿದ್ದಾರೆ. ಸೋರಿಸಿಸ್ ಆಗಿದೆ. ಆಗ್ಲೇ 1.5 ತಿಂಗಳಾಯ್ತದಾಗಿ. ಹಾಸ್ಪಿಟ್ಲಿಗೆಲ್ಲ ಕರ್ಕೊಂಡೋಗಿ ತುಂಬಾ ಸಫರ್ ಪಡ್ತಾ ಇದ್ದಾರೆ ಗುರುಗಳೇ. ಅದು ಗಾಯ ಅದು ಒಣಗುತ್ತಾನೂ ಇಲ್ಲ. ಮತ್ತೆ ಇವಾಗ ಒಂದ್ ಸೈಡ್ ಒಣಗಿದೆ, ಇನ್ನೊಂದ್ ಸೈಡು ತುಂಬಾ ಜಾಸ್ತಿ ಆಗ್ಬಿಟ್ಟಿದೆ ಗುರುಗಳೇ. ಅದಕ್ಕೆ ಯೂರಿನ್ ಥೆರಪಿ ಮಾಡಿ ಅಂತ ಅಂದ್ಬಿಟ್ಟು ಮಾಡಿಸ್ತಾ ಇದ್ದೆ, ಫಸ್ಟ್ ಸ್ಟಾರ್ಟಿಂಗ್ ಮಾಡಿಸ್ತಾ ಇದ್ದೆ. ಈಗ ಏನಾಯ್ತು, ಅದು ಇದ್ದಕ್ಕಿದ್ದಂಗೆ ಜಾಸ್ತಿ ಆಯ್ತು ಅಂದ್ಬಿಟ್ಟು ಹಾಸ್ಪಿಟ್ಲಿಗೆ ಕರ್ಕೊಂಡೋದ್ರು, ಅಲ್ಲೇ ಪಕ್ಕದಲ್ಲಿ. ಅಲ್ಲಿ ಈಗ 1.5 ತಿಂಗಳಿಂದ ಹಾಸ್ಪಿಟ್ಲಲ್ಲೇ ಇದ್ದಾರೆ ಗುರುಗಳೇ. ಅದು ಏಜ್ ಆಗಿರೋದ್ರಿಂದ ಅದು ಕಡಿಮೆ ಆಗ್ತಾನೆ ಇಲ್ಲ. ಡಾಕ್ಟರ್ ಹೇಳ್ತಾರೆ ಮನೆಗೆ ಕರ್ಕೊಂಡು ಹೋಗ್ಬಿಡಿ ಅಂದ್ಬಿಟ್ಟು ಮನೆಗೆ ಕರ್ಕೊಂಡು ಬಂದಿದ್ದಾರೆ. ಅದೇನಾಗ್ತಾ ಇದೆ, ಸ್ಮೆಲ್ ಬರ್ತಾ ಇದೆ ಇವಾಗ. ಅದಕ್ಕೆ ಏನ್ ಮಾಡೋದು ಗುರುಗಳೇ? ಎಲ್ಲಿ ಅದು ಸೋರಿಯಾಸಿಸ್ ಯಾವ ಪ್ರಾಂತದಲ್ಲಿ ಆಗಿದೆ, ಯಾವ ಭಾಗದಲ್ಲಿ? ಇದ್ರಲ್ಲಿ ಸೊಂಟದಿಂದ ಕೆಳಭಾಗದಲ್ಲಿ, ಆ ಕಡೆ ಈ ಕಡೆ ರುಂಡಿ ಅಂತಾರ ಗುರುಗಳೇ, ಆ ಕಡೆ ಆಗಿದೆ. ಸೊಂಟದಿಂದ ಕೆಳಗಡೆ, ಹೌದು. ತೊಡೆ ಎತ್ತರ, ತೊಡೆ ಹ್ಮ್ ಇಪ್ಸ್ ಆ ಕಡೆ ಈ ಕಡೆ ಇಪ್ಸ್ ಎಲ್ಲ ಆಗಿದೆ. ಓಕೆ ಓಕೆ, ಆಯ್ತು. ಅದು ಈಗ ಹಾಸ್ಪಿಟ್ಲಲ್ಲಿ ಎಷ್ಟು ದಿನ ಇಂದ ಇದ್ದಾರೆ ಹಾಸ್ಪಿಟ್ಲಲ್ಲಿ? ಆಗ್ಲೇ 1.5 ತಿಂಗಳಿಂದ ಇದ್ರು ಚನ್ನರಾಯಪಟ್ಟಣ ಹಾಸ್ಪಿಟಲ್ ಗುರುಗಳೇ. ಈಗೇನಾಯ್ತು, ಮೊನ್ನೆ ಊರಿಗೆ ಕರ್ಕೊಂಡು ಆಗಲ್ಲ, ಅವ್ರಿಗೆ ಸ್ವಲ್ಪ ಇಂಜೆಕ್ಷನ್ ಕೊಟ್ರು, ಅದು ತಗೋತಾ ಇಲ್ಲ. ಹಂಗಾಗಿ ಕರ್ಕೊಂಡೋಗಿ ಬದುಕಲ್ಲ ಅಂತ ಅಂದ್ಬಿಟ್ಟು ಕಳ್ಸಿದ್ದಾರೆ. ಈಗ 4-5 ದಿನ ಆಗಿದೆ ಕರ್ಕೊಂಡ್ಬಂದು ಊರಿಗೆ. ಹಂಗಾಗಿ ಈಗ ಅವ್ರಿಗೆ ಇರುವಂತ ಅಂದ್ರೆ ಅವ್ರಿಗೆ ನೀವು ಮಾಡ್ಬೇಕಾಗಿರೋದು ಹಾಸ್ಪಿಟಲ್ ಏನಿಲ್ಲ. ಆ ವಯಸ್ಸಲ್ಲಿ ನೀವು ಹಾಸ್ಪಿಟ್ಲಲ್ಲಿ ಹಾಕೋದು ಆಗ್ಲಿ, ಹಾಸ್ಪಿಟಲ್ ಫಲಿತ ಬರೋದಾಗ್ಲಿ ಕಷ್ಟನೇ ಅದು. ಹೌದು ಗುರುಗಳೇ, ಮಾಡ್ಬೇಕಾಗಿರೋದು ಏನಿಲ್ಲ ಅಲ್ಲಿ, ಅವ್ರು ಮಾಡ್ಬೇಕಾಗಿರೋದು ಏನಿಲ್ಲ. ಅಟ್ಲೀಸ್ಟ್ ಆಯುರ್ವೇದ ಹಾಸ್ಪಿಟ್ಲ್ಗೆ ಏನೋ ಕರ್ಕೊಂಡು ಹೋದ್ರೆ ಅಲ್ಲಿ ಸ್ವಲ್ಪ ಏನೋ ಚೆನ್ನಾಗ್ ಆಗ್ತಾ ಇತ್ತು.
ನೀವು ಹ್ಮ್ ಕರ್ಕೊಂಡು ಹೋಗಿ ಅಲ್ಲೋಪತಿಯಲ್ಲಿ ಕೂರಿಸಿ ಏನೋ ಮಾಡಿ ಅಂದ್ರೆ ಅವ್ರಿಗೆ ಏನ್ ಮಾಡ್ತಾರೆ, ಅವ್ರಿಗೇನು ಇದ್ರ ಬಗ್ಗೆ ಹ್ಮ್ ಅದು ಐಡಿಯಾ ಇರೋದಿಲ್ಲ. ಏನಾಗಿದೆ ಗುರುಗಳೇ ಅಂದ್ರೆ ಅವ್ರಿಗೆ ಅವರು ಈಗ ಒಂದ್ 2 ವರ್ಷದಿಂದನೂ ಕಾಲು ಏಟ್ ಮಾಡ್ಕೊಂಡು ಕಾಲು ಫ್ರ್ಯಾಕ್ಚರ್ ಆಗಿತ್ತು, ಅದು ಆಪರೇಷನ್ ಎಲ್ಲ ಆಯ್ತು, ಮಲಗಿದ ಕಡೆನೆ ಮಲಗಿ ಅವ್ರಿಗೆ ಕಾಲೇ ಬರ್ತಾ ಇಲ್ಲ ಗುರುಗಳೇ, ಹಿಂಗೆ ನಡೆಯಕ್ಕೆ ಇದಕ್ಕೆಲ್ಲ ಮಲಗಿದ ಕಡೆನೆ ಮಲಗಿದ್ರು. ಹ್ಮ್ ಹಂಗೆ ಒಳಗಡೆ ಈಚೆ ಕರ್ಕೊಂಡು ಹೋಗೋರು, ಬಿಸಿಲಿಗೆ ತೋರ್ಸೋರು, ಇದ್ ಮಾಡೋರು ಮಾಡ್ತಾ ಇದ್ರು. ಇವಾಗ ತುಂಬಾ ಆಗ್ಬಿಟ್ಟಿದೆ. ಮೊನ್ನೆನೂ ಮನೆ ಕರ್ಕೊಬರೋಗ ಮಾತುಕತೆ ಎಲ್ಲ ನಿಂತು ಎಲ್ಲ ಇದಾಯ್ತು, ಇನ್ನು ಹೋಗ್ಬಿಡ್ತಾರೆ ಕರ್ಕೊಂಡು ಹೋಗಿ ಅಂದ್ಬಿಟ್ಟು ಡಿಸ್ಚಾರ್ಜ್ ಮಾಡಿ ಕಳ್ಸಿದ್ರು. ಹ್ಮ್ ಇವಾಗ ಮನೆಗ್ ಬಂದ್ಮೇಲೆ ಚೆನ್ನಾಗಾಗಿದ್ದಾರೆ, ಊಟ ತಿಂಡಿ ಎಲ್ಲ ತಿಂತಾ ಇದಾರೆ. ಮತ್ತೆ ಇದು ಸ್ಮೆಲ್ಲು, ತುಂಬಾ ಸ್ಮೆಲ್ಲು, ಆತರ ಆಗ್ಬಿಟ್ಟಿದೆ ಗುರುಗಳೇ. ನೀವು ಮೂತ್ರ ಥೆರಪಿಯಲ್ಲಿ ಏನ್ ಮಾಡಿದ್ರಿ ಅವ್ರಿಗೂ? ಮೂತ್ರ ಥೆರಪಿಲಿ ಅದ್ರ ಹಂಗೆ ವಾಶ್ ಮಾಡ್ತಾ ಇದ್ರು, ಕಾಟನ್ ತಗೊಂಡು ವಾಶ್ ಮಾಡ್ತಾ ಇದ್ರು ಗುರುಗಳೇ. ಹ್ಮ್ 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 ಫಸ್ಟ್ ಸ್ಟಾರ್ಟಿಂಗ್ ಆದಾಗ ಹ್ಮ್ 1 ವಾರ ಮಾಡಿದ್ರದು. ಆಮೇಲೆ ಅದ್ ಮಾಡ್ತಾ ಜಾಸ್ತಿ ಆಯ್ತು ಅಂದ್ಬಿಟ್ಟು ಹಾಸ್ಪಿಟಲ್ಗೆ ಕರ್ಕೊಂಡು ಹೋದ್ರು. ಹ್ಮ್ ಹ್ಮ್ ಇಲ್ಲಿ ಅದ ದಿನ ಡ್ರೆಸ್ಸಿಂಗ್ ಇಲ್ಲ, ಮಾಡೋದು ಇದು. ಆತರ ಅಲ್ಲ. ನೀವು ಹ್ಮ್ ಮಾಡ್ಬೇಕಾಗಿರೋದು ಆಗಲ್ಲ. ಆ, ಮೂತ್ರವನ್ನು ಕುಡಿಯೋದೊಂದಾಗಿದ್ರೆ, ಆ. ಎರಡನೇದು ಇಂಥ ಪರಿಸ್ಥಿತಿ ಇರುವಾಗ ಅಲೆ ಮೂತ್ರ ಮಾಡ್ಬೇಕು ಫಸ್ಟು. ಅದೇ ನಮ್ ತಂದೆಗೆ 91 ವರ್ಷ ಗುರುಗಳೇ. ಹ್ಮ್ ನಮ್ ತಂದೆ ಮೂತ್ರದಲ್ಲಿ ಮಾಡ್ತಾ ಇದ್ರು. ಇಲ್ಲ, ಅವ್ರ ಮೂತ್ರವನ್ನೇ ತಗೊಂಡು, ಇವ್ರ ಆ ಮೂತ್ರವನ್ನೇ ತಗೊಂಡು ಅದೇ ಸ್ವಲ್ಪ ಅವ್ರ ಮೂತ್ರ ತೆಗಿಯಕ್ ಆಗ್ತಾ ಇಲ್ಲ ಗುರುಗಳೇ, ಯಾಕೆಂದ್ರೆ ಡೈಪರ್ ಹಾಕ್ಬಿಡ್ತಾರೆ, ಹಿಂಗಿದ್ದು ಹ್ಮ್ ಎಲ್ಲ ತೆಗಿಯಕ್ ಕಷ್ಟ ಆಗ್ತಾ ಇದೆ ಸರಿ ತುಂಬಾ. ಆಯ್ತು. ಹ್ಮ್. ಅಟ್ಲೀಸ್ಟ್ ಏನಂದ್ರೆ ಲೇಡೀಸ್ ಮೂತ್ರ ತಗೊಳ್ಳಿ ಜೆಂಟ್ಸ್ಗಿಂತ. ಓ ಹಾ ಆ, ಹಾ ನಿಮ್ದು ಇಲ್ಲ ಅಂದ್ರೆ ಯಾರ್ದನ್ನ ಹಾ ಮೂತ್ರ ತಗೊಂಡು ಅಲೆ ಮೂತ್ರ ಮಾಡಿ ಫಸ್ಟ್. ಸರಿ. ಅಲೆ ಮೂತ್ರ ಅಂದ್ರೆ 1-2 ದಿವಸ ಸಾಕಾಗಲ್ಲ ಅದು. ಹಾ ಹಾ ಅಷ್ಟವರೆಗೂ ಅಲೆ ಮೂತ್ರ, ಹಾ ಮೊದಲನೇ ಮೂತ್ರ ಕುಡಿಯೋದು ಮಾಡಿಸಿ ಪರವಾಗಿಲ್ಲ. ಹಾ ಬಟ್ ಅಲೇದ್ ಮಾಡಕ್ಕೆ ಒಂದು ಒಂದು ತಿಂಗಳವರೆಗೂ, ಅಂದ್ರೆ ಅಟ್ಲೀಸ್ಟ್ 1 ವಾರ ಮಾಡ್ಲೇಬೇಕು. ಹಾ 1 ವಾರ ಹಾ ಓಲ್ಡ್ ಆಗ್ಬೇಕು ಅದು. ಹ್ಮ್ 1 ವಾರ ಓಲ್ಡ್ ಆಗ್ಬೇಕು ಮೂತ್ರ. ಓಲ್ಡ್ ಆದ್ಮೇಲೆ ಅದನ್ನೆಲ್ಲ ತೆಗೆದು ವಾಶ್ ಹಾ, ಮಾಡ್ಬೇಕಾ ಗುರುಗಳೇ? ಎಸ್. ವಾಶ್ ಮಾಡೋದಲ್ಲ, ಅದು ಹಾ ವಾಶ್ ಮಾಡೋದು ಫಸ್ಟ್ ವಾಶ್ ಹಾ ಮಾಡಿ, ಹಾ ಆಮೇಲೆ ಅಲ್ಲೇ ಸ್ವಲ್ಪ ಮಸಾಜ್ ಮಾಡ್ಬೇಕು ಅದರಲ್ಲೇ. ಹಾ ಆ, ಹಾ ಹಾ ಸ್ವಲ್ಪ ಮಸಾಜ್ ಅಂದ್ರೆ ಅದೇ ನೀವು ಹೇಳೋದು ರಕ್ತ ಬರ್ತದೆ ಅಂತ ಹೇಳ್ಬಿಟ್ಟು, ಅದು ಅಟ್ಲೀಸ್ಟ್ ಹೌದು. ಅಲ್ಲಿ ಹ್ಮ್ ಹ್ಮ್ ಹಚ್ಚಿದ ಮೇಲೆ ಆ, ಹ್ಮ್ ಒಂದು ಬಟ್ಟೆ ತಗೊಳ್ಳಿ. ಹಾ ಬಟ್ಟೆದನ್ನು ಅಲೆ ಮೂತ್ರದಲ್ಲಿ ಹಿಂಡಿ, ಹಾ ಅದನ್ನು ಅಲ್ಲಿ ಅಲ್ಲಿ ಹಾಕ್ಬಿಟ್ಟು ಅದ್ರ ಮೇಲೆ ಒಣದಾಗದ ಡ್ರೈ ಬಟ್ಟ ಒಂದು ಹಾಕಿ ಹಾ ಒಂದು ಹಾ ಕಟ್ಟಬೇಕು. ಹಾ ಇಡೀ ಹಂಗೆ ನೈಟ್ ಬ್ಯಾಂಡೇಜ್ ಮಾಡ್ದಂಗ್ ಮಾಡ್ಬೋದು. ಇಡೀ ನೈಟ್ ಹಾಗೆ ಇರಬೇಕು. ಹಾ ಹಾ ಇಲ್ಲ ಅಂದ್ರೆ ಅದು ಇದು ಅದು ಹಾ ಒಳಗಡೆ ಹಿಂಕಲ್ಲ ಅದು. ಅಲ್ಲ ಅಲ್ಲ 24 ಗಂಟೆ ಇರ್ಬೇಕು ಅಥವಾ ಡೇ ಇಲ್ಲ ತೆಗೆದ್ಬಿಟ್ಟು ಇಲ್ಲ, ಬರೀ ನೈಟ್ 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 ಹಾಗೆ ನೈಟ್? ಮಾಡಿ. ಹಾ ಹಾ ಡೇ ಟೈಮ್ ಒಂದ್ಸಾರಿ, ನೈಟ್ ಮಾಡಿರೋದು ಬೆಳಗ್ಗೆ ತೆಗೆದು ಹಾ ಮತ್ತೆ ಒಂದು ನೀಟಾಗಿ ಕ್ಲೀನ್ ಮಾಡಿ, ಹ್ಮ್ ಮತ್ತೆ ಮತ್ತೆ ಅಲೆ ಮೂತ್ರದಿಂದ ಸ್ವಲ್ಪ ಮಸಾಜ್ ಮಾಡಿ. ಆ ಥರ ಹಾ ಮಾಡ್ತಾ ಹೋದ್ರೆ ಹಾ ದಿನಕ್ಕೆ 2 ಸರಿ ನೈಟ್ ಮಲಗುವಾಗ, ಹಾ ಮತ್ತೆ ಬೆಳಗ್ಗೆ ಎದ್ದಿದ ಮೇಲೆ ಒಂದು ಮತ್ತೆ ಹ್ಮ್ ಸ್ವಲ್ಪ ಡ್ರೈ ಮಾಡಿ ಏರಿಯಾ. ಓಕೆ, ಹ್ಮ್ ನೀಟಾಗಿ ಹ್ಮ್ ಡ್ರೈ ಮಾಡಿ ಮತ್ತೆ ಹ್ಮ್ ಮತ್ತೊಂದ್ಸರಿ ಸ್ವಲ್ಪ ಚೆನ್ನಾಗಿ ಮಸಾಜ್ ಮಾಡಿ. ಇದು ಹ್ಮ್ ಆದಷ್ಟು ಏನಂದ್ರೆ ಆ, ಜೊತೆಗೆ ಆ, ಬೇಗ ಹೀಲು ಆಗ್ಬೇಕಂದ್ರೆ ಈ ಹ್ಮ್ ಕೋಕೋನಟ್ ಆಯಿಲ್ ಮತ್ತೆ ಅರಿಶಿನ ಪೌಡ್ರು, ಹಾ ಹಾ ಅದು ಮಿಕ್ಸ್. ಇಲ್ಲ ಹಾ ಅಂದ್ರೆ ಅಲೆ ಮೂತ್ರದಲ್ಲೇ ಸ್ವಲ್ಪ ಅರಿಶಿನ ಪೌಡರ್ ಹಾಕಿ. ಹಾ ಹ್ಮ್ ಅರಿಶಿನ ಪೌಡರ್ ಹಾಕಿ ಅಲೆ ಮೂತ್ರದಲ್ಲಿ ಅದನ್ನ ಹಾ ಮಿಕ್ಸ್ ಮಾಡಿ ಅದನ್ನೇ ಹಚ್ಚಿ. ಓಕೆ, ಓಕೆ ಗುರುಗಳೇ, ಇದು ಥ್ಯಾಂಕ್ ಯು ಗುರುಗಳೇ. ಇದರಿಂದ ಫಲಿತ ಬರುತ್ತೆ, ಹಾ ಗ್ಯಾರಂಟಿ. ಹಾ ಹಾ ಆಯ್ತು ಹ್ಮ್ ಗುರುಗಳೇ. ಮಿಕ್ಕಿದು ಗಾಯದ ಮೇಲೆ ಮಿಕ್ಕಿದ್ ಏನ್ ಹಾಕಿದ್ರೆ ಮಾಡ್ಬೇಕಂದ್ರೆ ಮಿಕ್ಕಿದ್ ಏನ್ ಹಾ ಮಾಡ್ಬೇಕಂದ್ರೆ ನೀವು ಆ, ಹಾ ಇದು ಮನೆಯಲ್ಲಿ ಇದು ಅಗ್ನಿಹೋತ್ರ ಮಾಡ್ಬೇಕು. ಓ ಇದೆಯಾ ಓಕೆ. ಅಗ್ನಿಹೋತ್ರ? ಇಲ್ಲ ಗುರುಗಳೇ, ನಾನು ಬೇರೆ ಕಡೆ ಇದ್ದೀನಿ, ಅಮ್ಮ ಊರಲ್ಲಿದ್ದಾರೆ, ಹಳ್ಳಿಲಿದ್ದಾರೆ, ಅಲ್ಲಿ ಅವ್ರಿಗೆ ಅಷ್ಟೆಲ್ಲ ಮಾಡಕ್ ಗೊತ್ತಾಗಲ್ಲ. ಹ್ಮ್ ಅಗ್ನಿಹೋತ್ರ ಅದೆಲ್ಲ ಮಾಡಕ್ ಗೊತ್ತಾಗಲ್ಲ ಅವ್ರಿಗೆ. ಅದು ಕಂಪಲ್ಸರಿ ಮಾಡ್ಬೇಕು, ಅವ್ರ ಸುತ್ತು ಅದು ಇರಬೇಕು. ಹಾ 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 ಬೆಳಗ್ಗೆ ಯಾರಿಗೋ ಹೇಳ್ಕೊಡಿ, ಅಟ್ಲೀಸ್ಟ್ ಅಲ್ಲಿರೋರು ಹ್ಮ್ ಹೇಳ್ಕೊಟ್ರೆ ಬೆಳಗ್ಗೆ ಸಾಯಂಕಾಲ 2 ಸರಿ ಮಾಡಿದ್ರೆ ಹ್ಮ್ ತುಂಬಾ ಉತ್ತಮ ಅದು. ಹ್ಮ್ ಹ್ಮ್ ಅದು ಮಾಡ್ಬೇಕು. ಆಮೇಲೆ ಒಂದು ಹ್ಮ್ ಮ್ಯೂಸಿಕ್, ಅಂದ್ರೆ ನಾವು ಮೊನ್ನೆ ಮ್ಯೂಸಿಕ್ ಸೌಂಡ್ ಥೆರಪಿಯಲ್ಲಿ ಕಲ್ಸ್ಕೊಟ್ಟಿದ್ವಿ ನೋಡಿ. ಹಾ 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 ಗುರುಗಳೇ. ಅದರಲ್ಲಿ ಸ್ಕಿನ್ ಡಿಸೀಸ್ಗೆ ಒಂದು ಮ್ಯೂಸಿಕ್ ಇದೆ. ಹಾ ಆ ರಾಗವನ್ನು ಯೂಟ್ಯೂಬಲ್ಲಿ ಕೇಳಿಸ್ತಾ ಇರಬೇಕು ಹಾ 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 ಅವ್ರ ಸುತ್ತು. ಹಾ ಹ್ಮ್ ಆಯ್ತು ಗುರುಗಳೇ, ಇಷ್ಟು ಥ್ಯಾಂಕ್ ಯು ಗುರುಗಳೇ. ಮಾಡ್ಕೊಂಡ್ರೆ ಸಾಕು. ಹಾ
ಮಿಕ್ಕಿದು ಏನೇ ಇದ್ರು ಸ್ಕಿನ್ ಪ್ರಾಬ್ಲಮ್ಸ್ ಅಂದ್ರೆ ವರುಣ ಮುದ್ರಾ ಬೆಸ್ಟ್, ಬಟ್ ಅವ್ರು ಮಾಡಕ್ಕಾಗತ್ತೋ ಇಲ್ಲ ಗೊತ್ತಿಲ್ಲ. ಮಾಡಕ್ ಆಗಲ್ಲ ಗುರುಗಳೇ. ಅವ್ರಿಗೆ ಜ್ಞಾಪಕ ಶಕ್ತಿನೂ ಇಲ್ಲ ಗುರುಗಳೇ. ಅವ್ರಿಗೆ ಏನಾಗುತ್ತೆ ಅಂತಾನು ಮಗು ಆದಂಗ ಆಗ್ಬಿಟ್ಟಿದ್ರೆ ಗುರುಗಳೇ ಅವ್ರಿಗೆ. ಅದೇ ಅದೇ. ಏನು ಗೊತ್ತಾಗ್ತಾ ಇಲ್ಲ ಅವ್ರಿಗೆ. ಆಮೇಲೆ ನೀರು ಚೆನ್ನಾಗಿ ಕುಡಿಬೇಕು. ನೀವು ನೋಡಿ, ಇದ್ರಲ್ಲಿ ನಾವು ಇಷ್ಟು ಹೇಳಿದೀವಲ್ಲ, ಇದ್ರಲ್ಲಿ ಏನೇನ್ ಸಾಧ್ಯವಾಗುತ್ತೋ ಅಷ್ಟು ಮಾಡಿ. ಓಕೆ, ಆಮೇಲೆ ನೋಡೋಣ. ಆಯ್ತು ಗುರುಗಳೇ. ನಮಸ್ಕಾರ ಗುರುಗಳೇ. ಆಯ್ತು. ಥ್ಯಾಂಕ್ ಯು ಥ್ಯಾಂಕ್ ಯು. ಸರ್, ಅವಕಾಶ ಇದ್ರೆ ಒಂದು ಹೇಳಿವಾ, ಮಾತಾಡಿ. ಮೇಡಮ್ದು ಮನೆದು ಪ್ರೋಗ್ರಾಮಿಗೆ ಸಂಬಂಧಪಟ್ಟಾಗೆ ದಯಮಾಡಿ ಶನಿವಾರ ಸಾಯಂಕಾಲ ಎಷ್ಟು ಜನ ಬರ್ತಾರೆ ಅಥವಾ ಭಾನುವಾರ ಎಷ್ಟು ಜನ ಬರ್ತಾರೆ ಅಂತ ಅವರಿಗೆ ಮಾಹಿತಿ ಬೇಕು ಸರ್. ಯಾಕಂತಂದ್ರೆ ಅವರು ಸಾಯಂಕಾಲದ ಊಟದ ವ್ಯವಸ್ಥೆಯನ್ನ ಮಾಡ್ಬೇಕು, ಆಮೇಲೆ ಮಲಗಲಿಕ್ಕೆ ರೂಮಿನ ವ್ಯವಸ್ಥೆ ಜೊತೆಗೆ ಚಾಪೆ ಅಥವಾ ಹೊದ್ದುಕೊಳ್ತಕ್ಕಂಥ ಚಳಿ ಇದೆ, ಅದಕ್ಕೋಸ್ಕರ ಅವರೆಲ್ಲ ವ್ಯವಸ್ಥೆಯನ್ನ ಮಾಡ್ಬೇಕಂತೆ. ಅದಕ್ಕೆ ದಯಮಾಡಿ ಶನಿವಾರ ಸಾಯಂಕಾಲ ಯಾರೆಲ್ಲ ಬರ್ತಾರೆ ಅಂತ ದಯಮಾಡಿ ಒಂದು ಮಾಹಿತಿಯನ್ನು ಕೊಡ್ಲಿಕ್ಕೆ. ಆಮೇಲೆ ಸೋಮವಾರ ಭಾನುವಾರ ಬೆಳಿಗ್ಗೆ 25ನೇ ತಾರೀಕು ಬೆಳಿಗ್ಗೆಯಿಂದ ಯಾರೆಲ್ಲ ಕಾರ್ಯಕ್ರಮಕ್ಕೆ ಬರ್ತಾರಂತ ಪಟ್ಟಿ ಕೊಡ್ಲಿಕ್ಕೆ ರಿಕ್ವೆಸ್ಟ್ ಮಾಡ್ಕೊಂಡಿದ್ದಾರೆ ಸರ್ ಅವರು. ಅದು ಕಷ್ಟತರ ವಿಷಯ ಅದು. ಯಾಕಂದ್ರೆ ಇಲ್ಲಿ ಗ್ರೂಪ್ ಅಲ್ಲಿ ಇವ್ರು ಯಾರು ಬರ್ತಾರೋ ಗೊತ್ತಾಗಲ್ಲ. ಆಮೇಲೆ ಇನ್ನೊಂದು ಏನಂದ್ರೆ, ನಾವು ಸುತ್ತಮುತ್ತ ಪ್ರಚಾರ ಮಾಡ್ತೀವಲ್ಲ, ಈಗ ನಾವು ಎಲ್ಲಾ ಕಾರ್ಯಕ್ರಮಗಳು ಹೋಗ್ತೀವಲ್ಲ, ಅಲ್ಲಿ ಹೇಗ್ ಮಾಡ್ತಾ ಇದೀವೋ ಹಾಗೆ ಮಾಡ್ಬೇಕು. ಯಾವ ತರ ಅಂದ್ರೆ, ನಾವು ಪ್ರಚಾರ ಮಾಡಿದ ಮೇಲೆ ಗೊತ್ತಾಗತ್ತೆ ಅಪ್ರಾಕ್ಸಿಮೇಟ್ ಏನಾಗಿದೆ, ಎಷ್ಟು ನಡಿದೆ ಅಂತ. ಅವತ್ತು ಈವ್ನಿಂಗ್ ಯಾರು ಎಷ್ಟು ಅಸೆಂಬಲ್ ಆಗ್ತಾರೆ ಅದ್ರ ಪ್ರಕಾರ ನೋಡ್ಕೊಂಡು ಅಲ್ಲಿಗೆ ವ್ಯವಸ್ಥೆ ಸ್ವಲ್ಪ ಚೇಂಜ್ ಮಾಡ್ಕೊಂತ ಇರ್ಬೇಕು. ಓಪನ್ ಪ್ರೋಗ್ರಾಮ್ ಆಗಿದೆಯಲ್ಲ. ಪಬ್ಲಿಕ್ಸ್ ಅನ್ನಲ್ಲ, ಅವರು ನಮ್ಮ ವೇದಿಕೆಯಿಂದ ಎಷ್ಟು ಜನ ಬರ್ತಾರೆ ನಮ್ಮ ಇದರಿಂದ ಅಂತ ಕೇಳ್ತಾ ಇದ್ದಾರೆ. ಅದೇ, ಅದು ಕಷ್ಟ ಹೇಳೋದು. ತೊಂದರೆ ಇಲ್ಲ ಅಂತ ಹೇಳ್ತಾ ಇದ್ದಾರೆ ಅವರು. ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ಅವರಿಗೆ ಕರೆಕ್ಟ್ ಆಗಿ ಗೊತ್ತಿದೆ. ಪಬ್ಲಿಕ್ಸ್ ಪ್ರಚಾರದಿಂದ ಒಂದು ಅಂದಾಜು ಮಾಡಬಹುದು ಇಲ್ಲಿಂದ ಎಷ್ಟು ಜನ ಬರ್ತಾರೆ. ಯಾಕಂದ್ರೆ ಉಳಿದವರೆಲ್ಲ ಆ ಟೈಮ್ಗೆ ಬರ್ತಾರೆ, ರೂಮ್ದೆಲ್ಲ ಅಷ್ಟೊಂದು ತೊಂದರೆ ಆಗುದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಅದು ಸ್ವಲ್ಪ ಕಷ್ಟನೇ ಹೇಳೋದು. ಓಪನ್ ಪ್ರೋಗ್ರಾಮ್ ಆಗಿದ್ದಕ್ಕೂ ಯಾರ್ಯಾರು ಬರ್ತಾರೆ, ಯಾವಾಗ ಬರ್ತಾರೆ, ಎಲ್ಲಿಂದ ಬರ್ತಾರೆ ಅನ್ನೋದು ಹೇಳಕ್ ಕಷ್ಟ ಇದು. ಯಾಕಂದ್ರೆ ರಿಜಿಸ್ಟ್ರೇಷನ್ ಇಲ್ವಲ್ಲಮ್ಮ. ಇಲ್ಲ ಇಲ್ಲ ಇಲ್ಲ, ಅದೇನಿಲ್ಲ. ಅಂದ್ರೆ ಅವರು ಅಡಿಗೆ ಎಲ್ಲ ಜಾಸ್ತಿ ಮಾಡಿ ವೇಸ್ಟ್ ಆಗ್ಬಾರ್ದು, ಆಮೇಲೆ ಬಂದವರಿಗೆ ಕಮ್ಮಿನೂ ಆಗ್ಬಾರ್ದು ಅಂತ ಅವ್ರ ಕಾಳಜಿ. ಕರೆಕ್ಟ್. ಅಲ್ಲಿ ನಾವು ಅಸೆಂಬಲ್ ಆಗುವಾಗ ಗೊತ್ತಾಗ್ಬಿಡ್ತದೆ. ಅಲ್ಲಿ ಅಸೆಂಬಲ್ ಆಗ್ತಾರಲ್ಲ ಜನ, ಮಲ್ಗುವ ಅಲ್ಲೂ ತುಂಬಾ ಚಳಿ ಇದೆ ಅಂತೆ, ಇಲ್ಲೂ ಚಳಿ ಇದೆ. ಅದಕ್ಕೋಸ್ಕರ ಅವರು ಅಟ್ಲೀಸ್ಟ್ ಯಾರೆಲ್ಲ ಬರ್ತಾರೆ ಅಂತ ಒಂದು ಹೆಸರು ತಗೊಳ್ಳಿ ಮೇಡಮ್ ಅಂತ ರಿಕ್ವೆಸ್ಟ್ ಮಾಡ್ಕೊಂಡ್ರು. ಸರ್, ನೋಡೋಣ. ಅಂದ್ರೆ ಇನ್ನು 4-5 ದಿವಸ ಈ ಪ್ರಚಾರ, ಇದು ಪಾಂಪ್ಲೆಟ್ ಅನ್ಸೋದು ಸ್ವಲ್ಪ. ಇವತ್ತು ಸಂದೀಪು ಮತ್ತೆ ಸ್ವಾಮಿ ಮತ್ತೆ ಅವರ ಟೀಮ್ ಅಲ್ಲೆಲ್ಲ ಯಾರ್ಯಾರಿದಾರೋ ಸೇರ್ಕೊಂಡು ಇಲ್ಲಿ ಎಷ್ಟು ಮಾಡ್ತಾರೆ ನೋಡೋಣ. ಎಷ್ಟು ವಿಲೇಜಸ್ ಹೋಗಕ್ಕಾಗತ್ತೆ ಇದೆಲ್ಲ ಬೇಸ್ ಮಾಡ್ಕೊಂಡೆ ನಾವು ಆಗ್ತದೆ. ಒಂದು ಅಂದಾಜಾಗಿ ಹೇಳ್ಬೋದು. ಅದನ್ನು ಸ್ವಲ್ಪ 3 ದಿವಸ ಇನ್ನು ಹೋದ್ಮೇಲೆ ನಾವು ಹೇಳ್ಬೇಕಾಗತ್ತೆ. ರೈಟ್. ಥ್ಯಾಂಕ್ ಯು ಸರ್. ಓಕೆ. ಪಾರ್ವತಿ ಮೇಡಮ್ ಮಾತಾಡ್ಬೇಕಾ? ನಾನು ಅಗ್ನಿಹೋತ್ರ ಮಾಡ್ತಾ ಇದ್ದೇನೆ ಸರ್. ನಾನು ವೆರಿ ಗುಡ್. ಮಾಡಿ 4 ತಿಂಗಳಾಯ್ತು ಇವಾಗ. ಮತ್ತೆ ನೀವು ಅಗ್ನಿಹೋತ್ರ ಬೂದಿ ಬಂದಿದ್ಯಾ? ಹೌದು, ಸುಮಾರಷ್ಟು ಉಂಟು ಈಗ ಸರ್. ನಾ ಗಿಡಗಳಿಗೆಲ್ಲ ಸ್ವಲ್ಪ ಹಾಕಿದ್ದೇನೆ. ಫಿಲ್ಟರ್ ಮಾಡ್ಕೊಳ್ಳಿ, ಚೆನ್ನಾಗಿ ಫಿಲ್ಟರ್ ಮಾಡಿ. ಅದು ಅಂದ್ರೆ ಅದರಲ್ಲಿ ಸ್ವಲ್ಪ ಅದು ಇದು ಇರ್ತಾವಲ್ಲ ಎಲ್ಲ, ಸ್ವಲ್ಪ ಫೈನ್ ಪೌಡರ್ ತರ ಫಿಲ್ಟರ್ ಮಾಡ್ಕೊಂಡು ಅದನ್ನು ಬೆಳಗ್ಗೆ ಹೊರೆಯೋಟದಲ್ಲಿ ಒಂದು ಗ್ಲಾಸ್ ಅಲ್ಲಿ ಒಂದು ಚಿಟಿಕೆ ಹಾಕೊಂಡು ಅದು ಕುಡಿಯೋಕೆ ಪ್ರಯತ್ನ ಮಾಡಿ. ಕುಡಿತಾ ಇದ್ದೇನೆ, ಅದನ್ನು ಮಾಡ್ತಾ ಇದ್ದೇನೆ ಸರ್. ಎಸ್, ಮಾಡಿ, ಆತರ ಮಾಡಿ. ಅದು ನೀರ್ ಬಾಟ್ಲಿಗೆ, ಸ್ಟೀಲ್ ನೀರ್ ಬಾಟ್ಲಿ ನೀರ್ ಒಂದು ಸ್ಪೂನ್ ಅನ್ನು ಹಾಕಿ ಫೈನ್ ಪೌಡರ್ ಮಾಡ್ಕೊಂಡಿದ್ದು ಅದನ್ನೇ ಹಾಕೊಂಡು ಕುಡಿತಾ ಇರ್ತೇನೆ. ಕುಡಿ. ಆಮೇಲೆ ಇನ್ನೂ ಸಾಧ್ಯವಾದ್ರೆ ಅದನ್ನು ಸ್ವಲ್ಪ ಪೇಸ್ಟ್ ತರ ಮಾಡ್ಕೊಂಡು ನಿಮ್ಗೆ ಎಲ್ಲಿ ನೋವು ಇದೆಯೋ ಅಲ್ಲಿ ಸ್ವಲ್ಪ ಹಚ್ಕೊಳ್ಳಿ. ಅದೇನ್ ಹಾಕಿ, ನೀರ್ ಹಾಕಿ ಹಚ್ಚಬಹುದಾ ಸರ್? ಆಯಿಲ್, ಅದರಲ್ಲಿ ಕೋಕೋನಟ್ ಆಯಿಲ್. ಕೋಕೋನಟ್ ಆಯಿಲ್. ಓಕೆ, ಆಯಿಂಟ್ಮೆಂಟ್ ತರ ಹಚ್ಕೊಳ್ಳಿ. ಓಕೆ. ತುಂಬಾ ಥ್ಯಾಂಕ್ ಯು ಸರ್, ತುಂಬಾ ಥ್ಯಾಂಕ್ ಯು. ರೈಟ್. ಓಕೆ ಮಾ. ಗುರುಜಿ, ಪ್ರಶ್ನೋತ್ತರ ಮುಗ್ದಿದೆ. ಸ್ಪೀಚ್ ಇದೆ ಗುರುಜಿ? ಇಲ್ಲ, ಇದೇ ಸ್ಪೀಚ್. ಇದೇ ಸ್ಪೀಚ್. ಎಸ್ ಗುರುಜಿ. ಏನಿಲ್ಲ, ಅದರಲ್ಲೇ ಸುಮಾರು ಸ್ಪೀಚಸ್ ಅದರಲ್ಲಿ ಆಯ್ತಲ್ಲ ಎಲ್ಲ.
ಅವೆಲ್ಲ ಉಪಯೋಗ ಆಗತ್ತೆ ಎಲ್ಲರಿಗೂ. ನೀನು ಸಮಯ ಇಲ್ವಲ್ಲ, ಬೇರೆ ಸ್ಪೀಚ್ ಏನ್ ಬೇಡ. ಓಕೆ. ಎಸ್ ಗುರುಜಿ, ಓಕೆ. ಹ್ಮ್. ಕಾರ್ಯಕ್ರಮ ಸಂಪನ್ನ ಮಾಡದ ಗುರುಜಿ. ಹೌದು ಹೌದು. ಎಸ್ ಮಾಸ್ಟರ್ಸ್, ಎಲ್ಲರಿಗೂ ಧನ್ಯವಾದಗಳು. ಇವತ್ತು ಆಲಿಸುವ ಕಲೆ ಈಗ ಏನಾಗ್ತಾ ಇದೆ ಅಂತಂದ್ರೆ, ಬೆಳಿಗ್ಗೆನೆ ನಾವು ಜಾಯ್ನ್ ಆಗೋದಿಲ್ಲ, ನಂತರ ಲೇಟ್ ಆಗಿ ಜಾಯ್ನ್ ಆಗ್ತೀವಿ. ಅಷ್ಟಕ್ಕಾಗ್ಲೇ ಅರ್ಧ ಬರ್ಧ ಆಗ್ಬಿಡುತ್ತೆ, ಅದು ನಮ್ಗೇನು ಅರ್ಥ ಆಗೋದಿಲ್ಲ. ಹಾಗಾಗಿ ಮಾಸ್ಟರ್ಸ್, ಇನ್ನು 3 ದಿವಸಗಳು ಕಂಟಿನ್ಯೂಸ್ ಆಗಿ ಇದು ಮುಂದುವರಿತಾ ಇದೆ, ಈ ಟಾಪಿಕ್ ಆಲಿಸುವ ಕಲೆ ಅನ್ನೋದು. ಆದ್ರಿಂದ ಮಾಸ್ಟರ್ಸ್, ಫಸ್ಟಿಗೆನೆ ನಾವು 5:15ಗೆ ಜಾಯ್ನ್ ಆಗೋಣ ಅಂತ ಹೇಳ್ತಾ, ಪ್ರತಿದಿನ ನಮಗೆ ಯೋಗ ಧ್ಯಾನ ಜ್ಞಾನವನ್ನು ಕೊಡ್ತಾ ಇರುವಂತಹ ಎಲ್ಲಾ ಗುರುಗಳಿಗೆ ಕೃತಜ್ಞತೆಗಳು. ಹಾಗೂ ಇಲ್ಲಿವರೆಗೂ ಝೂಮ್ ನಲ್ಲಿ ಭಾಗವಹಿಸಿದ ಎಲ್ಲಾ ಮಾಸ್ಟರ್ಸ್ಗೂ, ಯೂಟ್ಯೂಬ್ ನ ವೀಕ್ಷಕರಿಗೂ ಧನ್ಯವಾದಗಳು. ಥ್ಯಾಂಕ್ ಯು ಗುರುಜಿ, ಥ್ಯಾಂಕ್ ಯು ಆಲ್ ಮಾಸ್ಟರ್ಸ್. ಥ್ಯಾಂಕ್ ಯು ಮಾಸ್ಟರ್ಸ್, ಎಲ್ಲರಿಗೂ ಧನ್ಯವಾದ. ನಮಸ್ತೆ.